ರಾಮನಗರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಸಹಯೋಗದಿಂದ ಜಿಲ್ಲೆಯ ಮಾಗಡಿ ತಾಲೂಕು ಮೋಟಗಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಿಂಚಣಿ ಅದಾಲತ್ ನಡೆಸಲಾಗಿದೆ. ರಾಜ್ಯ ಸರ್ಕಾರದ ವತಿಯಿಂದ ಮನೆ ಮನೆಗೂ ಪಿಂಚಣಿ ಅದಾಲತ್ ನಡೆಸಲಾಗ್ತಾ ಇದ್ದು, ಗ್ರಾಮದಲ್ಲಿ ಮನೆ ಮನೆಗೂ ಹೋಗಿ ಸರ್ಕಾರಿ ಅಧಿಕಾರಿಗಳು ಅರ್ಜಿ ಸ್ವೀಕಾರ ಮಾಡಲಾಗುತ್ತೆ. ಅಂಗವಿಕಲರು ಸೇರಿದಂತೆ ವೃದ್ಧರು ಯಾರು ಮಾಡಿಸಿಲ್ಲವೋ ಅವರಿಂದ ಅರ್ಜಿ ಸ್ವೀಕಾರ ಮಾಡಲಾಗುತ್ತೆ. ಅದರಂತೆ ಪಂಚಾಯಿತಿ ಮಟ್ಟದಲ್ಲಿ ಪಿಂಚಣಿ ಅದಾಲತ್ ಬಗ್ಗೆ ಅಧಿಕಾರಿಗಳು ಅರಿವು ಮೂಡಿಸಿದ್ದಾರೆ. ಸರ್ಕಾರದ ಯೋಜನೆಗಳನ್ನ ಉಪಯೋಗಿಸಿಕೊಂಡ್ರೆ ಉತ್ತಮ, ಕೆಲವರಿಂದ ದುರ್ಬಳಕೆ ಆಗುವುದನ್ನ ತಡೆಗಟ್ಟಬೇಕು. ಈ ರೀತಿ ಮಾಡಿದ್ರೆ ಸರ್ಕಾರ ಕಾನೂನು ಕ್ರಮಕ್ಕೆ ಮುಂದಾಗ್ತಾರೆ ಅಂತ ಅಧಿಕಾರಿಗಳು ಈ ವೇಳೆ ಎಚ್ಚರಿಕೆ ರವಾನಿಸಿದ್ದಾರೆ. ಹಾಗೂ ನಮ್ಮ ನೆಚ್ಚಿನ ಗ್ರಾಮಸ್ಥರೇ ಮತ್ತೆ ನಮ್ಮ ಉಪತಹಸೀಲ್ದಾರರಾದಂತಹ ನಟರಾಜ್ ಅವರೇ ಹಾಗೂ ಇಲ್ಲಿನ ಹಾಗೂ ನಮ್ಮ ಮಾಧ್ಯಮದವರೇ ಎಲ್ಲರಿಗೂ ನಮ್ಮ ತಾಲೂಕು ಆಡಳಿತ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕರ್ನಾಟಕ ಸರ್ಕಾರದ ಆದೇಶದಂತೆ ಏನು ಇವರು ಆಲ್ರೆಡಿ ಸುಮಾರು 80-90% ಆಲ್ರೆಡಿ ನೀವು ತಗೊಂತಿದ್ದೀರಿ ಪಿಂಚಣಿ. ಕೆಲವರು 800 ರೂಪಾಯಿ ತಗೊಂತಿರ್ಬೋದು, ಕೆಲವರು ಇನ್ನೂ ಅಪ್ಗ್ರೇಡೇಷನ್ 1500 ರೂಪಾಯಿ ಬರ್ತಾ ಇದೆ. ನಾವು ಸುಮಾರು ಎಲ್ಲ ನೀವು ಬಂದ ತಾಲೂಕು ಆಫೀಸಲ್ಲಿ ಮತ್ತೆ ನಿಮ್ಮ ಏನಿದೆ ಇಲ್ಲಿ ಲೋಕಲ್ ಸೆಂಟರ್ ಆಗಿರ್ಬೋದು, ಮತ್ತೆ ಈ ನಮ್ಮ ಉಪ ತಹಸೀಲ್ದಾರ್ ಕಚೇರಿ ಎಲ್ಲ ಆಗಿರ್ಬೋದು, ಅಲ್ಲೆಲ್ಲ ಅಪ್ಲೈ ಮಾಡಿ ತಗೊಂಡಿದ್ದೀವಿ. ಬಟ್ ಇದು ಒಂದು ಉದ್ದೇಶ ಏನಪ್ಪಾ ಅಂದ್ರೆ ಸರ್ಕಾರ ಯಾರನ್ನೂ ಬಿಡಬಾರ್ದು. ಯಾರು ಈ ಕೆಲವರು ಅಂಗವಿಕಲರು ಇರ್ತಾರೆ, ಕೆಲವರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರಲ್ಲ, ಜ್ಞಾನ ಇರಲ್ಲ. ಸೊ ಅವ್ರಿಗೆ ಯಾರಿಗೂ ಬಿಡಬಾರ್ದು ಅಂತ ಹೇಳಿ ಮನೆ ಮನೆಗೆ ಬಂದು ನಾವೇ ಒಂದು ನಿಮ್ಮ ಹತ್ರ ಒಂದು ಅಪ್ಲಿಕೇಶನ್ಸ್ ತಗೊಂಡು ನಿಮ್ಮ ಏನ್ ಬೇಕು ಪೂರಕ ದಾಖಲೆಗಳನ್ನು ತಗೊಂಡು ನಿಮಗೆ ಅನುಕೂಲ ಎಲ್ಲ ಪಂಚಾಯತಿ ಮಟ್ಟದಲ್ಲಿ ಪಿಂಚಣಿ ಅದಾಲತ್ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ನಮ್ದು ಏನಪ್ಪಾ ಒಂದು ಇದಂದ್ರೆ ನಮ್ಮ ಸರ್ಕಾರದ ಕಡೆಯಿಂದ ಮತ್ತೆ ನಮ್ಮ ಕಡೆಯಿಂದ ಏನಪ್ಪ ಅಂದ್ರೆ ಕೆಲವು ಮಿಸ್ಯೂಸ್ ಮಾಡ್ಕೊಂತಾರೆ ಕೆಲವೊಂದು ಯೋಜನೆಗಳನ್ನು. ಕೆಲವೊಂದು ಯೋಜನೆಗೆ ಒಂದು ಕ್ರೈಟೀರಿಯಾ ಇರುತ್ತೆ, 60 ವರ್ಷ ಅಂತ ಇರುತ್ತೆ, 62 ವರ್ಷ ಇರುತ್ತೆ, 65 ವರ್ಷ ಇರುತ್ತೆ, 55 ವರ್ಷ ಇರುತ್ತೆ. ಸೊ ದಯವಿಟ್ಟು ಆ ತರ ಒಂದು ಮಿಸ್ಯೂಸ್ ಮಾಡ್ಕೊಳಕ್ ಹೋಗಬೇಡಿ, ಓಕೆನಾ? ನಿಮ್ಗೆ ಏನಿದೆಯಾ ಕರೆಕ್ಟ್ ಡಾಕ್ಯುಮೆಂಟ್ಸ್ ಕೊಡಿ. ಆಧಾರ್ ಕಾರ್ಡ್ ತೆಗೆದು ಇಲ್ಲ ಇನ್ನೊಂದು ಏನೋ ಇದು ಮಾಡಿಸೋದು ಇಲ್ಲ ಸುಳ್ಳು ಮಾಹಿತಿ ಕೊಡೋದು ಇದೆಲ್ಲ ಮಾಡಕ್ ಹೋಗ್ಬೇಡಿ. ಗೊತ್ತಿದೆ ಮೊದ್ಲ ತರ ಇಲ್ಲ. ಮೊದ್ಲು ಇವಾಗ ಏನೇ ನೀವು ಮಾಡಿದ್ರು ಅದು ಬರೀ ಪೇಪರ್ ಅಲ್ಲಿ ಮಾತ್ರ ಇರ್ತಿತ್ತು. ಇವತ್ತು ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ರೇಷನ್ ಕಾರ್ಡ್ ಎಲ್ಲ ಲಿಂಕ್ ಆಗಿರುತ್ತೆ. ನೀವು ಏನೇ ಎಲ್ಲರೂ ಮಾಡಕ್ ಹೋದಾಗ ಎಡವಟ್ ಮಾಡ್ಕೊತೀರಾ, ಅದು ನಿಮ್ಮ ಮೇಲೆ ಇದು ಕಾನೂನು ರೀತಿ ಕ್ರಮವನ್ನು ಜರುಗಿಸಬೇಕಾಗುತ್ತೆ. ದಯವಿಟ್ಟು ಆ ತರ ಏನೋ ಮಾಡಕ್ ಹೋಗ್ಬೇಡಿ. ನಮ್ಗೆ ಏನೇ ನಿಮ್ಮ VI ಗ್ರಾಮ ಸಹಾಯಕರಿಗೆ ಮತ್ತೆ ನಿಮ್ DT ಅವರಿಗೆ ಯಾರೇ ಬಂದ್ರು ನಿಮ್ಮಲ್ಲಿ ಏನ್ ದಾಖಲೆ ಇದೆ, ನೀವು ಯಾವ್ದಕ್ಕಷ್ಟು ನೀವು ಎಲಿಜಿಬಲ್ ಆಗ್ತೀರಾ ಅಷ್ಟಕ್ಕೆ ಮಾತ್ರ ದಾಖಲೆಗಳನ್ನು ಕೊಟ್ಟು ನಮ್ಗೆ ಸಹಕರಿಸ್ಬೇಕು. ಒಂದು. ಎರಡನೇದು, ನಿಮ್ಗೆ ಏನಾದ್ರು ಡೌಟ್ ಇದೆ, ಇಲ್ಲಿ ಆಗ್ತಾ ಇಲ್ಲ ಕೆಲಸ, ಇಲ್ಲಿ ಏನಾದ್ರು ನಿಮ್ಗೆ ಮಾಡಕ್ ಆಗಿಲ್ಲ, ಇಲ್ಲಿ ಏನೋ ಸಮಸ್ಯೆ ಇದೆ, ತಾಲೂಕು ಆಫೀಸ್ ಇದೆ, ಮಾಗಡಿ ತಾಲೂಕು ಆಫೀಸ್, ನಿಮ್ಗೆ ನನ್ನ ಹತ್ರ ಬರ್ಬೋದು. ಒಂದು ಏನಿದೆ ಅಂತ ಇದು ಮಾಡ್ಕೊಬಹುದು. ನಿಮ್ಗೆ ಏನಾಗುತ್ತೆ, ಇಲ್ಲಿ ಇವ್ರು ಬಿಸಿ ಇರ್ತಾರೆ, ಇವರಿಗೆ ಒಂದ್ ಕೆಲಸ ಇರಲ್ಲ, RI ಗಳಿಗೆಲ್ಲ ಸುಮಾರು ಕೆಲಸ ಇರುತ್ತೆ.